ಇನ್ನು ಮೈಸೂರಿನ ಸರಗೂರು ಭಾಗದಲ್ಲಿ ಇತ್ತೀಚೆಗೆ ಹುಲಿಗಳ ಕಾಟ, ಹುಲಿಗಳ ದಾಳಿ ವಿಪರೀತ ಆಗೋಗಿತ್ತು. ರೈತರ ಬಲಿಯಾಗಿತ್ತು. ಕಳೆದ 42 ದಿನಗಳಲ್ಲಿ 22 ಹುಲಿಗಳ ಸೆರೆಯಾಗಿದೆ. ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯವರು. ಕಾಡಿನಿಂದ ನಾಡಿಗೆ ಬಂದಿದ್ದ 22 ಹುಲಿಗಳ ಸೆರೆ. ಅದರಲ್ಲಿ 12 ಮರಿ ಹುಲಿಗಳನ್ನು ರೆಸ್ಕ್ಯೂ ಮಾಡಿರೋದು ಇವರು. 7 ಗಂಡು ಹುಲಿ, 3 ಹೆಣ್ಣು ಹುಲಿ. HD ಕೋಟೆ, ಸರಗೂರು, ನಂಜನಗೂಡು ಈ ಭಾಗದಲ್ಲಿ ಹುಣಸೂರು ಕಾಡಂಚಿನಲ್ಲಿ ದಾಳಿ ಮಾಡ್ತಾ ಇತ್ತು ಹುಲಿಗಳು. ಕೆಲವು ರೈತರು ಪ್ರಾಣವನ್ನು ಕಳ್ಕೊಂಡಿದ್ದರು. ಭಯ ಹುಟ್ಟಿಸಿದ್ದ ಹುಲಿಗಳನ್ನು ಸೆರೆ ಹಿಡಿದಿರ್ತಕ್ಕಂಥ ಅರಣ್ಯ ಇಲಾಖೆ 42 ದಿನಗಳಲ್ಲಿ 22 ಹುಲಿ. ಅಲ್ಲಿಗೆ ಆರಂಭದಲ್ಲೇ ಆ ಗ್ರಾಮಸ್ಥರು ಮಾತಾಡ್ತಾ ಇದ್ರು, ಸರ್ ಒಂದೆರಡಲ್ಲ ಸರ್, ಕಾಡಿಂದ 20 ಹುಲಿಗಳು ಬಂದಿವೆ ಅಂತಂದ್ಬಿಟ್ಟು. ಹೆಚ್ಚು ಕಡಿಮೆ 22 ಹುಲಿ. ಕೆಲವು ಹುಲಿ ಮರಿಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ, ಯಾವುದು ಹೊಲಗಳಲ್ಲಿ ಗದ್ದೆಗಳಲ್ಲಿ ಇದ್ದಂಥ ಹುಲಿಗಳನ್ನು. ಆಮೇಲೆ 7 ಗಂಡು 3 ಹೆಣ್ಣು ಹುಲಿ ಎಲ್ಲವನ್ನ ಸೆರೆ ಹಿಡಿದಿರೋದ್ರಿಂದ ಸದ್ಯಕ್ಕೆ ಆ ಭಾಗದ ಜನ ಒಂದು ರೀತಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತಹ ಸಮಯ. ಯಾಕೆಂದರೆ ಸಾಯಂಕಾಲ ಆಯಿತು ಅಂದರೆ ಮನೆಯಿಂದ ಹೊರಗೆ ಬರೋಕ್ಕೆ ಹೆದರ್ಕೋತಾ ಇದ್ರು ಜನ. ಆ ಪರಿಪಾಟ್ಲಲ್ಲಿ ಕಾಟ ಕೊಟ್ಟಿತ್ತು ಹುಲಿಗಳು. 22 ಹುಲಿಗಳನ್ನು ಅರಣ್ಯ ಇಲಾಖೆಯವರು ಸೆರೆ ಹಿಡಿದಿದ್ದಾರೆ. ಆರಂಭದಲ್ಲಿ ಗ್ರಾಮಸ್ಥರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅರಣ್ಯ ಇಲಾಖೆಯವರ ಮೇಲೆ. ಬಟ್ ಕೆಲಸ ಕಾರ್ಯಗಳಂತೂ ಈಗ ಆಗಿದೆ. ಮೈಸೂರು ಜಿಲ್ಲೆಯ HD ಕೋಟೆ, ಸರಗೂರು, ಹುಣಸೂರು ಮತ್ತು ನಂಜನಗೂಡು ಭಾಗಗಳಲ್ಲಿ ಕಳೆದ 1-1.5 ತಿಂಗಳಿಂದಲೂ ಕೂಡ ಹುಲಿಯ ಉಪಟಳ ಹೆಚ್ಚಾಗಿತ್ತು. ಹೆಚ್ಚು ಕಡಿಮೆ 22ಕ್ಕೂ ಹೆಚ್ಚು ಹುಲಿಗಳು ಈ ಭಾಗಗಳಲ್ಲಿ ಇದ್ವು. ಹೀಗಾಗಿ ಒಟ್ಟು 3 ರೈತರನ್ನು ಇವು ಕೊಂದಾಕಿದ್ವು. ಒಬ್ಬ ರೈತನಿಗೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಕೂಡ ಮಾಡಿದ್ವು. ಹೀಗಾಗಿ ಆ ರೈತ ಈಗ ಜೀವನಮರಣದ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಒಟ್ಟು ಎಷ್ಟು ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ DC4 ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ 1-1.5 ತಿಂಗಳಲ್ಲಿ ಭಾಳಷ್ಟು ಹುಲಿಗಳ ಉಪಟಳ ಇತ್ತು. ಒಟ್ಟು ಈಗ ಎಷ್ಟು ಹುಲಿಗಳನ್ನು ಸೆರೆ ಹಿಡಿದಿದ್ದಾರೆ? ಈಗ ಮರಿಗಳನ್ನು ಸೇರಿ 22 ಹುಲಿಗಳನ್ನು ನಾವು ಈಗಾಗಲೇ ಸೆರೆ ಹಿಡಿದಿದ್ದೇವೆ. ಅರವಳಿಕೆ ಕೊಟ್ಟು ಮರಿಗಳ ಸಮೇತ 22 ಹುಲಿಗಳನ್ನು ನಾವು ಈಗ ಕಾಡಂಚಲಿದ್ದಂಥ ರೈತರ ಜಮೀನಾಗ್ಬೋದು, ನೀರಿನ ತೊರೆ ಮರೆ ಮತ್ತು ಈ ಹಿಂದೆ ತಮ್ಗೆ ಹೇಳಿದ್ದೆ ಎಲ್ಲೆಲ್ಲಿ ಇದ್ದೇವೆ ಮತ್ತು ಎಷ್ಟು ಇರ್ಬೋದು ಅಂತ ತಾವು ಈ ಹಿಂದೆ ಮಾಹಿತಿ ಆಗಿ ಸುದ್ದಿ ಮಾಡಿದ್ರಿ. ಒಂದು ಮೋಸ್ಟ್ಲಿ ಒಂದು 20 ಡೇಸ್ ಆಗಿರಬೇಕು. ತದನಂತರದಲ್ಲಿ ಮತ್ತು ಅದು ಮುಂದೆ ನಡೆದಂಥ ಕಾರ್ಯಾಚರಣೆ ಮತ್ತು ಅದರ ಕಾರ್ಯಾಚರಣೆಯಲ್ಲಿ ಈಗಾಗಲೇ 22 ಹುಲಿಗಳನ್ನು ನಾವು ಹಿಡಿದಿದ್ದೇವೆ. ಈ 22 ಹುಲಿಗಳಲ್ಲಿ ಎಷ್ಟು ಗಂಡು ಹೆಣ್ಣು ಮತ್ತು ಒಟ್ಟು ಮರಿಗಳ ಸಂಖ್ಯೆ ಎಷ್ಟಿದೆ? ಈಗ ಮರಿಗಳಂದಾಗ ನಮ್ಮದು ಈ 3 ಕಡೆ ವಿತ್ ಮರಿಗಳನ್ನ ಹಿಡಿದಿದ್ದೇವೆ. ಮೊನ್ನೆ ನಿಮ್ಗೆ ಗೊತ್ತಿದ್ದಂಗೆ ಹುಣಸೂರಲ್ಲಿ ಒಂದು ತಾಯಿ 4 ಮರಿ, ಮತ್ತು ಬೆಣ್ಣೆಗೆರೆ ಮುಳ್ಳೂರು ಗ್ರಾಮದಲ್ಲಿ 1 ತಾಯಿ 5 ಮರಿ, ಮತ್ತು ಕಲ್ಲಳ್ಳ ಗುಂಡ್ಲುಪೇಟೆ ತಾಲೂಕಲ್ಲಿ 1 ತಾಯಿ 3 ಮರಿ. ಈ ನಿಟ್ಟಲ್ಲಿ ಈ ಥರ ಕೌಂಟ್ ಮಾಡಿದಾಗ 12 ಮರಿಗಳನ್ನು 3 ತಾಯಿ ಜೊತೆ ಹಿಡಿದಿದ್ದೇವೆ. ಒಂದಿನ 2 ದಿನ ಹೆಚ್ಚು ಕಡಿಮೆ. ಬಟ್ 12 ಮರಿಗಳು ಮತ್ತು 3 ತಾಯಿ, ಇದ್ರ ಜೊತೆಗೆ ಮಿಕ್ಕುಳಿದಂಥ ಗಂಡು ಹೆಣ್ಣು ಹುಲಿಗಳನ್ನ ಸೇರಿಸಿ 22 ಹುಲಿಗಳನ್ನು ಈಗಾಗಲೇ ನಾವು ಕಾರ್ಯಾಚರಣೆ ಮಾಡಿ ಹಿಡಿದಿದ್ದೇವೆ. ಹುಲಿ ಕಾರ್ಯಾಚರಣೆ ಅಲ್ಲಿಗೆ ಒಂದು ಹಂತದ ನಿಟ್ಟುಸಿರನ್ನು ಈ ಭಾಗದ ರೈತರು ಪಡ್ಬೋದಾ? ಯಾಕೆಂದರೆ ಇನ್ನು ಹುಲಿ ದಾಳಿ ಇರಲ್ಲ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ. ಯಾಕಂದರೆ 22 ಹುಲಿ ಹೊರಗಡೆ ಇದ್ವು ಅನ್ನೋಂಥದ್ದು ಭಾಳ ದೊಡ್ಡ ಮಟ್ಟದ ಆತಂಕ ಆಗಿತ್ತು. ಖಂಡಿತವಾಗಿ ರೈತರು ಯಾವತ್ತೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಆಗಿರ್ತಕ್ಕಂಥ ಎಲ್ಲ ಇನ್ಸಿಡೆಂಟಲ್ಲಿ ಮಾನವನ ಅತಾಚುರ್ಯದಿಂದ ಆಗಿದೆ. ಹಂಗಾಗಿ ಮನುಷ್ಯರು ಸ್ವಲ್ಪ ಎತ್ತೆಚ್ಕೊಂಡು ನಮ್ಮ ಇಲಾಖೆಗೆ ನೀಡತಕ್ಕಂಥ ಸಣ್ಣ ಪುಟ್ಟ ಏನು ಸಲಹೆಗಳಿದ್ದಾವೆ ಅದು ಪಾಲನೆ ಮಾಡಿದಲ್ಲಿ ಯಾವತ್ತೂ ಏನು ನಮ್ಮ ವನ್ಯ ಪ್ರಾಣಿಗಳಿಂದ ಉಪಟಳ ಆಗೋದಿಲ್ಲ. ಇನ್ನು ಮುಂದೇನೂ ಕೂಡ ಆಗೋಲ್ಲ. ಅದು ಪ್ರೊವೈಡೆಡ್ ನಮ್ಮ ಸಲಹೆ ಸೂಚನೆಗಳಿರ್ತವೆ. ನಾವು ಕೊಡ್ತಕ್ಕಂಥ ಮಾಹಿತಿನ ಸ್ವಲ್ಪ ಸಂಗ್ರಹಿಸಿದ್ದೆ ಆದರೆ ಜನರಿಗೆ ಮತ್ತು ನಾವು ಕೂಡ ಅರಣ್ಯ ಇಲಾಖೆಯವರು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದಾಗಲಿ ಖಂಡಿತವಾಗಿ ಅವರು ಈ ರೀತಿ ಆತಂಕ ಪಡ್ತಕ್ಕಂಥ ಅವಕಾಶ, ಅದರಲ್ಲೂ ಈ ಮೈಸೂರು ಭಾಗದಲ್ಲಿ ಹುಲಿಗಳ ನಾಡು ಇದು. ಈ ನೋಡಿ, ಚಿರತೆಗಳನ್ನು ಸೆರೆ ಹಿಡಿಯೋದಕ್ಕೂ ಹುಲಿಗಳನ್ನು ಸೆರೆ ಹಿಡಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಮೇಲೆ ಚಿರತೆಗಳಿಂದ ಮನುಷ್ಯರಿಗೆ ಆಗೋ ಅಪಾಯ ತುಂಬ ಕಡಿಮೆ. ಬಟ್ ಹುಲಿಗಳ ದಾಳಿ ಹಾಗಲ್ಲ, ನೇರವಾಗಿ ಮನುಷ್ಯನನ್ನೇ ಕೊಂದಿರೋ ಉದಾಹರಣೆಗಳಿವೆ. ಅದನ್ನು ರಕ್ಷಣೆ ಮಾಡೋದು ಕೂಡ ಅಷ್ಟೇ ಹರಸಾಹಸದ ಕೆಲಸ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಭಾಗದ ಜನ ನಿಜಕ್ಕೂ ಕೂಡ ಈಗ ರಾತ್ರಿ ಹೊತ್ತು ಕಣ್ಣು ತುಂಬ ನಿದ್ದೆ ಮಾಡ್ತಾ ಇದ್ದಾರೆ.